20 ಲೀಟರ್ ಕೆಪಾಸಿಟಿ ಬ್ಯಾಟ್ರಿ ಸ್ಪ್ರೇಯರ್ ಇದು. ಇದರಲ್ಲಿ ಲೆಂತ್ ಕೂಡ ಇರುತ್ತೆ, ನಮಗೆ ಎಷ್ಟೇ ಬೇಕಂದ್ರೆ ಎಷ್ಟೇ ಹೊಡ್ಕೋಬಹುದು. ಆಮೇಲೆ ಲೆಂತ್ ಬೇಕಂದ್ರೆ ಥ್ರೆಡ್ ನ ತಿರುವಿ ಈ ತರ ಲೆಂತ್ ಮಾಡ್ಕೋಬಹುದು. ಇದರಲ್ಲಿ ಮತ್ತೆ ಪೈಪಲ್ಲೇ ಆನ್ ಆಫ್ ಇರುತ್ತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನಮ್ಮ ಹೆಸರು ರಾಮ್ ಅಂತ, ಜೈ ಕಿಸಾನ್ ಇಂಜಿನಿಯರಿಂಗ್ ಸಿಂಧನೂರಿಂದ. ಸೊ ನಾವು ಇದು ಒಂದು ಹೊಸದಲ್ಲ, ಹಳೆ ಪ್ರಾಡಕ್ಟೇ, ಬಟ್ ಇದರಲ್ಲಿ ಸ್ಪೆಷಾಲಿಟಿ ಇದೆ ಸರ್. ಇದು 20 ಲೀಟರ್ ಕೆಪಾಸಿಟಿ ಬ್ಯಾಟ್ರಿ ಸ್ಪ್ರೇಯರ್. ಇದು ಬ್ಯಾಟ್ರಿ ಸ್ಪ್ರೇಯರ್ ಅಂದ್ರೆ ಇದು ಜನರಲಿ ಮಾಮೂಲು 12 ಟ್ಯಾಂಕ್ 15 ಟ್ಯಾಂಕ್ ಬರುತ್ತೆ ಅಂತ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಕಾನ್ಸೆಪ್ಟ್ ಐತೆ ಸರ್. ಬಟ್ ಇದು ಆಸ್ಟ್ರಿಚ್ ಮಾಲು. ಇದು 35 ಟ್ಯಾಂಕ್ ಬರುತ್ತೆ. 20 ಲೀಟರ್ ಕೆಪಾಸಿಟಿಯಿಂದ 30ರಿಂದ 35 ಟ್ಯಾಂಕ್ ಹೊಡಿತೈತೆ. ಅದರಲ್ಲಿ ಏನು ಡೌಟೇ ಇಲ್ಲ ಇದರಲ್ಲಿ. ಸೊ ಇನ್ನೊಂದು ಏನಂದ್ರೆ ಇದು ಬೆನ್ನಿಗೆ ಹಾಕೊಂಡು ಹೊಡಿಬೋದು ಸರ್. ಬೆನ್ನಿಗೆ ಹಾಕೊಂಡು ಹೊಡಿಬೋದು. ಇಲ್ಲವೇ ಒಂದು ಜಾಗದಲ್ಲಿ ನಿಂದಿರಿಸಿ ಒಂದು ಕುಂದ್ರಿಸಿ 50 ಮೀಟರ್ ಪೈಪ್ನ ಹಚ್ಚಿ ಹೊಡ್ಕೋಬಹುದು ಸುತ್ತಮುತ್ತಲು ರೌಂಡ್ ಆಗಿ. ಸೊ ಒಂದು ಬೆನ್ನಿಗೆ ಹಾಕೊಂಡು ಹೊಡಿಬಹುದು. ಒಂದು ಬರುತ್ತೆ, ಇನ್ನೊಂದು 50 ಮೀಟರ್ ಅಂದ್ರೆ ಒಂದು ಫುಟ್ಬಾಲ್ ಟೈಪ್. ಒಂದೇ ಜಾಗದಲ್ಲಿ ಇಟ್ಬಿಟ್ಟು ನೀರು ಹಾಕ್ತಿರ್ಬೇಕು, ಒಬ್ರು ಎಣ್ಣೆ ಹಾಕಿ ಕಲಸಿ ಒಬ್ರು ಹೊಡಿತಾ ಇರ್ಬೋದು. ಸೊ 50 ಮೀಟರ್ ಮಟ್ಟ ಸಪೋರ್ಟ್ ಮಾಡುತ್ತೆ. ಅಂಡ್ ಹೈ ಪವರ್ ಇದೆ ಸರ್, ಚೆನ್ನಾಗಿದೆ. ಹೈ ಬ್ಯಾಟ್ರಿ ಲೈಫ್ ಇದೆ, ಡೌಟ್ ಇಲ್ಲ. ಎಲ್ಲಕ್ಕಿಂತ ಟಾಪ್ ಕ್ವಾಲಿಟಿ ಇದೆ ಸರ್ ಇದ್ರ. ಸರ್ ಈಗ ನಾವು ಬೇರೆ ಸ್ಪ್ರೇಯರ್ ಇದೆಯಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾವ ತರ ಅನುಕೂಲ ಇದೆ ಸರ್? ಸರ್ ಅದಕ್ಕೆ ಹೇಳಿನಲ್ಲ ಸರ್, ನಾರ್ಮಲ್ ಸ್ಪ್ರೇಯರ್ ಯಾವ್ದಾದ್ರು ತಗೊಳ್ಳಿ 15 ಟ್ಯಾಂಕೇ ಬರ್ತಾವ ಸರ್. ಅದು ಹೆಚ್ಚು ಕಮ್ಮಿ 15 ಬರುತ್ತೆ. ಇದರಲ್ಲಿ ಡಬಲ್ ಕೆಪಾಸಿಟಿ, ಡಬಲ್ ಬ್ಯಾಟ್ರಿ ಪವರ್ ಇದೆ. ಇದರಲ್ಲಿ ಮೋಟರ್ ಕೂಡ ಕಾಪರ್ ಮೋಟರ್ಸ್ ಅದಾವ, ಪಂಪು ಅದಾವ, ಚೆನ್ನಾಗಿ ಹೈ ಕ್ವಾಲಿಟಿ ಪಂಪ್, ಸ್ಟೀಲ್ ಪಂಪ್ ಅಂತೀವಿ. ಸೊ ಇದರಲ್ಲಿ ಅದಕ್ಕಿಂತ ಡಬಲ್ ಇದ್ದಂಗೆ. ಅದು ಬೇರೆ ಲಾಂಗ್ ಲೈಫ್ ISO ಸರ್ಟಿಫೈಡ್ ಕಂಪನಿ ಸರ್, ಡೌಟ್ ಇಲ್ಲ ಅದರಲ್ಲಿ. ಇದ್ರ ಬೆಲೆ ಬಂದು 5,000 ಮಾಡಿದೀವಿ ಸರ್. ಇದು ಪಂಪ್ ಇದೆಯಲ್ಲ, ಪೆಟ್ರೋಲ್ ಪಂಪ್ 2 ಸ್ಟ್ರೋಕು 4 ಸ್ಟ್ರೋಕು ಹೊಡಿತೀವಲ್ಲ, 1 ಗಂಟೆಗೆ 1 ಲೀಟರ್ ಪೆಟ್ರೋಲ್ ಹೋಗುತ್ತೆ. ಅದಕ್ಕೂ ಇದಕ್ಕೂ 10 ಪಟ್ಟು ಒಳ್ಳೇದಿದು, ಡೌಟ್ ಇಲ್ಲ. ಈಗ ದಿನಕ್ಕೆ 4-5 ಲೀಟರ್ ಪೆಟ್ರೋಲ್ ಕ್ಯಾನ್ ತಗೊಂಡೇ ಹೋಗ್ಬೇಕು ಹೊಲಕ್ಕೆ, ಪೆಟ್ರೋಲ್ ಹಾಕೊಂಡು ಹೋದ್ರೆ. ಇದರಲ್ಲಿ ಏನೂ ಇಲ್ಲ ಸರ್. ಒಂದ್ಸಲ ಚಾರ್ಜಿಂಗ್ ಮಾಡಿದ್ರೆ ಆ ಹೊಡಿಯೋನೇ ಬೇಸತ್ತು ಬಿಡ್ತಾನೆ. ಯಾಕಂದ್ರೆ ಎಲ್ಲ ಹೊಡಿಯೋದು 15 ಟ್ಯಾಂಕ್ 20 ಟ್ಯಾಂಕೆ ಸರ್. ಒಬ್ಬರು ಲೇಬರ್ ಹೊಡಿಯೋದು, ಒಬ್ಬರು ಲೇಬರು 15ರಿಂದ 20 ಅಂತಾನೆ ಲೆಕ್ಕ ಐತಿ ಇಲ್ಲಿ. ಸೊ ಇದು 30ರಿಂದ 35 ಹೊಡಿತೈತಿ. ಸೊ ಅವ್ರಿಗೆ ಬೇಕಾಗಿಲ್ಲ. ಸೊ ಈಗ ಪೆಟ್ರೋಲ್ 4-5 ಲೀಟರ್ ತಗೊಳ್ಳೋದು ಬೇಕಾಗಿಲ್ಲ ಹೊಳಕ್ಕೆ. ಒಂದ್ಸಲ ಚಾರ್ಜ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗಿಂದ ಒಬ್ಬರಲ್ಲ ಇಬ್ರು ಹೊಡ್ಕೋಬಹುದು. ಹಂಗೈತಿ ಸರ್ ಇದ್ರದ್ದು, ಡೌಟ್ ಇಲ್ಲ. ನಾವು ಟೆಸ್ಟ್ ಮಾಡ್ಕೊಂಡಿವಿ, ನಿಮಗೂ ತೋರಿಸ್ತೀವಿ. ಟೆಸ್ಟಿಂಗ್ ತೋರಿಸ್ತೀವಿ. 50 ಮೀಟರ್ ಹೆಂಗ್ ಸಪೋರ್ಟ್ ಮಾಡುತ್ತೆ ತೋರಿಸ್ತೀವಿ, ಮಾಮೂಲ್ ಡೈರೆಕ್ಟ್ ಹೆಂಗ್ ಸಪೋರ್ಟ್ ಮಾಡುತ್ತೆ ತೋರಿಸ್ತೀವಿ. ಬೆಸ್ಟ್ ಅಂಡ್ ಬೆಸ್ಟ್ ಮಾಲ್ ಇದೆ. ಪೆಟ್ರೋಲ್ದು ನೀವು ಮರೆತು ಬಿಡ್ಬೋದು. ಫ್ಯೂಚರ್ ಆಗಿ ಪೆಟ್ರೋಲ್ ಪಂಪು, ಪೆಟ್ರೋಲ್ ಇಂಜಿನ್ಗಳು, ಡೀಸೆಲ್ ಇಂಜಿನ್ಗಳು ಮಾಯವಾಗ್ತಾವ, ಆಲ್ಮೋಸ್ಟ್ ಬ್ಯಾಟ್ರಿಗೆ ಬರ್ತಾರೆ. ಸೊ ಸೇವಿಂಗ್ ಸರ್, ರೈತರಿಗೆ ಎಲ್ಲಿ ಸೇವ್ ಆಗ್ಬೇಕು ಅಲ್ಲಿ ಸೇವ್ ಆಗ್ಬೇಕು. ಆದಷ್ಟು ಖರ್ಚು ಜಾಸ್ತಿ ಇರುತ್ತೆ, ರೇಟ್ ಇರಂಗಿಲ್ಲ. ಸೊ ಅಟ್ಲೀಸ್ಟ್ ಅವ್ರು ತಗೊಳ್ಳೋ ಐಟಮ್ ಅಲ್ಲಿ ಸೇವ್ ಮಾಡಿ. ಯಾಕಂದ್ರೆ ವರ್ಷಕ್ಕೊಂದ್ಸಲ ಹೆಂಗಾದ್ರೂ ಮಾಡಿ 2-3 ಸಲ ಬರುತ್ತೆ ರಿಪೇರಿ, ಪೆಟ್ರೋಲ್ ಪಂಪ್ ಆಗ್ಲಿ. ಸೊ ಇವೇನೇ ಅದು ದೊಡ್ಡ ರಿಪೇರಿ ಏನೂ ಇರಲ್ಲ. ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಸರ್. ಎಲ್ಲ ಚೆನ್ನಾಗಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕ ಸರ್. ಇದೇನು ಸಿಂಪಲ್ ಇದೆ ಸರ್. VRL ಮೂಲಕ ಕೊಡ್ತೀವಿ. 150 ರೂಪಾಯಿ ಹೋಗ್ಬಿಡುತ್ತೆ ಅವ್ರ ಹತ್ರ VRL ಪಾಯಿಂಟ್ಗೆ ಅಷ್ಟೇ ಸರ್. ಸಿಗ್ನ ಚೆನ್ನಾಗಿದೆ, ಡೌಟ್ ಇಲ್ಲ. ಯಾಕಂದ್ರೆ ಒಳ್ಳೆ ಮಾಲೆ ನಾವು ತರಿಸಿ ಟೆಸ್ಟ್ ಮಾಡಿ ಮೂವ್ ಮಾಡೋದು. ಇಲ್ಲ ಅಂದ್ರೆ ಆ ಮಾಲ್ನ ಅಲ್ಲೇ ಸ್ಕ್ರಾಪ್ ಮಾಡಿ ಅಲ್ಲೇ ಮುಟ್ಬಿಡ್ತೀವಿ ನಾವು. 1-2 ಮಾಲ್ ತಂದು ಯಾರಿಗಾದ್ರು ಕೊಟ್ಟು ಅಲ್ಲಿಗೆ ಕೈ ತೊಳ್ಕೊಂಡ್ಬಿಡ್ತೀವಿ. ಸೊ ಒಳ್ಳೇದಂತಾನೆ ಹೇಳಕತ್ತೀವಿ, ಬೇಕಾದ್ರೆ ಟೆಸ್ಟ್ ಮಾಡ್ಕೋಬಹುದು ಸರ್. ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಇದರಲ್ಲಿ ಒಳಗೆ ಏನೇನ್ ಐಟಮ್ ಬರ್ತವೆ ನೀವು ಒಂದ್ಸಲ ನೋಡ್ಕೊಂಬಿಡಿ. ಅದೇ ಐಟಮು ನಿಮ್ಮ ಮನೆಗೆ ತಲುಪುತ್ತೆ. ಓಕೆ ಸರ್. ಇದು ಹೆಂಗ ಬೆಸ್ಟ್ ಅಂದ್ರೆ ಅದೇ ಪೆಟ್ರೋಲ್ ಇಂಜಿನ್ಗೆ ಒಂದು ಆಲ್ಟರ್ನೇಟ್ ಇದ್ದಂಗೆ ಸರ್. ನಾನು ಮೊದಲು ಮಾರಿದ್ದೆ ಬೇರೆ ಪಂಪ್ಗಳು. ಅವೆಲ್ಲ 1 ವರ್ಷಕ್ಕೆ ಬ್ಯಾಟ್ರಿ ಹೋಗೋದು, ಸ್ವಲ್ಪ ಪಿಕ್ಕಟ್ ಮಾಡೋದು ಅವೆಲ್ಲ ಬರ್ತಿದ್ವು. ಸೊ ಇವಾಗ ಏನಂದ್ರೆ ಬಾರಿ ಹೈ ಕ್ವಾಲಿಟಿ ಬಂದಿದೆ ಸರ್ ಇದು. ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿದೆ. ಫಸ್ಟ್ ಕ್ವಾಲಿಟಿ ಸರ್, ಫಸ್ಟ್ ಗ್ರೇಡ್ ಅಂತೀವಿ. ಇವೆಲ್ಲ ಬ್ರಾಸ್ ಐಟಮ್ಸ್. ತೆಗ್ದಿ ಸರ್. ಇದಿದಾವಲ್ಲ, ಇದೊಂದು ವೆರೈಟಿ, ಇದೊಂದು 3 ವೆರೈಟಿ ನಾಜಲ್ ಕೊಡ್ತಾ ಇದ್ದಾರೆ. ಇದೊಂದು ಆನ್ ಆಫ್ಗೆ ಒಂದು ಕೊಡ್ತಾ ಇದ್ದಾರೆ. ಸೊ ಇದೊಂದು ಪೈಪು ಸರ್. ಸೊ ಇದು ಚಾರ್ಜರ್. ಇದು ಗನ್ ಸರ್. ಈ ಗನ್ ಕೂಡ ಲೆಂತ್ ಇರುತ್ತೆ. ಸೊ ಇದೇ ಗನ್ನೇ ಯೂಸ್ ಮಾಡ್ಬೇಕು ಅಂತ ಇದೇ ಇಲ್ಲ ಸರ್. ಯಾವ ಗನ್ ಆದ್ರೂ ಸೂಟ್ ಆಗತ್ತೆ ಅವ್ರಿಗೆ, ಯಾವ್ದು ಅನುಕೂಲ ಇದ್ರೆ. ಇದು ಕಂಪನಿಯಿಂದ ಕೊಟ್ಟಿದ್ದ ಗನ್ ಇದು. ಓಕೆ, ಇವಾಗ ಬೇಕಾದ್ರೆ ನೀರ್ ಹಾಕಿ ಒಂದ್ಸಲ ಚೆಕ್ ಮಾಡೋಣ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀವಿ ನಿಮ್ಗೆ. ಇದರಲ್ಲಿ ಲೆಂತ್ ಕೂಡ ಇರುತ್ತೆ, ನಮ್ಗೆ ಎಷ್ಟೇ ಬೇಕಂದ್ರೆ ಎಷ್ಟೇ ಹೊಡ್ಕೋಬಹುದು. ಆಮೇಲೆ ಲೆಂತ್ ಬೇಕಂದ್ರೆ ಥ್ರೆಡ್ ನ ತಿರುವಿ ಈ ತರ ಲೆಂತ್ ಮಾಡ್ಕೋಬಹುದು. ಇದರಲ್ಲಿ ಮತ್ತೆ ಪೈಪಲ್ಲೇ ಆನ್ ಆಫ್ ಇರುತ್ತೆ. ಇದು ಆಫ್, ಇದು ಆನ್. ಮತ್ತೆ ಇದಕ್ಕೆ 3 ವೆರೈಟಿ ಕೊಡ್ತೀವಿ. ಇದರಲ್ಲೇ ಟೆಸ್ಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಆನ್ ಆಫ್ ಬಟನ್ ಇಲ್ಲಿ ಇರುತ್ತೆ.
ಎರಡು ಪಂಪ್ ಅಂದ್ರೆ ಎರಡು ಬಟನ್ ಇದೆ. ಒಂದ್ ಪಂಪ್ ಅಂದ್ರೆ ಒಂದ್ ಬಟನ್ ಹಾಕೊಂಡು ಈ ತರ ಬಟನ್ ಆನ್ ಮಾಡಿದ್ರೆ ಇಲ್ಲಿ ಪ್ರೆಷರ್ ಬರ್ತದೆ ಈ ತರ. ಫಸ್ಟಿಗೆ ತೋರಿಸಿದ್ದು ಅದು ಒಂದ್ ಪಂಪ್ ಇಂದು. ಈಗ ಎರಡು ಪಂಪ್ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಒಂದ್ ಪಂಪು, ಹಾ ಇದು ಡಬಲ್ ಪಂಪು. ಹಾ ಹಾ ಪ್ರೆಷರ್ ನೋಡಿ ಯಾವ ತರ ಬರುತ್ತೆ. ಇದು ಸಿಂಗಲ್ ಪಂಪ್ ಇಂದಿದು, ಇದು ಡಬಲ್ ಪಂಪು. ಪ್ರೆಷರ್ ಜಾಸ್ತಿ ಆಗುತ್ತೆ ಡಬಲ್ ಪಂಪ್ ಹಾಕಿದಾಗ. ಓಕೆ ಸರ್.